ಮಂತ್ ಎಂಡ್ಗಳಾಗಿ 2 ದಿನ ಆಯ್ತು, ಇನ್ನು ಸ್ಯಾಲ್ರಿಗಳು ಬಂದಿಲ್ಲ. ಮ್ಯಾನೇಜರ್ ಸರ್, ಸ್ಯಾಲ್ರಿಗಳು ದುಡ್ಡು ಬಂದಿಲ್ಲ. ಮಿಸ್ಟರ್ ವಿನಯ್, ಯಾರದು? ಕಾಣಿಸ್ತಾ ಇದೆ ಎಲ್ಲ. ಸಾರಿ ಸರ್. ಮಿಸ್ಟರ್ ವೇಣು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಕ್ರತುಂಡಾಯ ಗೌಡ. ಓ ಸರ್, ಅದು ಕೆಲಸ ಎಲ್ಲ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂತ ಇದ್ದೆ. ಕೆಲಸ ಚೆನ್ನಾಗಾಗ್ಬೇಕು ಅಂದ್ರೆ ಲ್ಯಾಪ್ಟಾಪ್ನ ಸೀದಾ ಇಟ್ಕೋಬೇಕು. ಓ ಓಕೆ. ನಾನು ಮಾಡ್ದಾಗಲ್ಲ ಯಾಕೆ ಎತ್ತುದ್ಲ ನೀನು? ಹಾ? ಎತ್ತಬೇಕು ತಾನೆ. ಎತ್ತಿಲ್ಲ ಅಂದ್ರೆ ನಂಗೆ ಸ್ಟಾರ್ಟ್ ಆಗ್ತದೆ ಗೊತ್ತಾ? ಎತ್ತಬೇಕಷ್ಟೇ. ಲೋ, ಏನೋ ಮಾತಾಡ್ತಾ ಇದೀಯಾ? ನೋಡಿ ಸಾ, ನಮ್ಮ ಹುಡುಗಿ ಫೋನ್ ಮಾಡಿದಾಗ ಎತ್ತುದೇ ಇಲ್ಲ ಅಂತಾಳೆ. ನೀವು ಒಂಚೂರು ಎತ್ತ ಕೇಳಿ ಸಾ. ನಾನ್ ಯಾಕೋ ನಿಮ್ ಹುಡುಗಿಗೆ ಎತ್ತ ಕೇಳ್ಬೇಕು? ಸರ್, ನೀವು ಬರಕ್ ಮುಂಚೆ ಇವನ್ ಕ್ಯಾಮ್ರಾ ಹತ್ರ ಹೋಗಿ ಏನ್ ಮಾಡ್ತಿದ್ದ ಗೊತ್ತಾ? ಮತ್ತೆ ಇವನು ಅಮ್ಮ ನಿವೇದಿತಾ, ನೀನ್ ಈ ಪ್ರಾಜೆಕ್ಟ್ಗೆ ಟೀಮ್ ಲೀಡ್ರು. ಪ್ರೈಮರಿ ಸ್ಕೂಲಲ್ಲಿ ಕ್ಲಾಸ್ ಲೀಡರ್ ಅಲ್ಲ. ಇನ್ನು ಚಾಡಿಗಳು ಹೇಳೋದ್ ಬಿಟ್ಟಿಲ್ವಾ ನೀನು? ಹೂ ಕೇರ್ಸ್? ವಿನಯ್, ಸ್ನಾಕ್ಸ್ ಏನಾದ್ರು ತಿಂತೀಯೇನಪ್ಪ? ಬೇಡ ಸರ್. ನೀನೇನಕ್ಕಪ್ಪ ಸ್ನಾಕ್ಸ್ ತಿಂತೀಯಾ? ಯಾವಾಗ್ಲೂ ನನ್ನ ತಲೆನೇ ತಿಂತಾ ಇರ್ತೀಯಾ? ಇದ್ಯಾಕೆ ಮಾಡ್ತಾವನೆ? ವೇಣು, ಜ್ಯೂಸ್ ಏನಾದ್ರು ಕುಡಿತೀಯೇನಪ್ಪ? ಬೇಡ ಸರ್, ಪರವಾಗಿಲ್ಲ. ನೀವೇನಕ್ಕಪ್ಪ ಜ್ಯೂಸ್ ಕುಡಿತೀರಾ? ನನ್ ರಕ್ತಾನೇ ಕುಡಿತಾ ಇರ್ತೀರಲ್ವಾ? ಅಮ್ಮ ನಿವೇದಿತಾ, ನಾಳೆಯಿಂದ ಲೇಡೀಸ್ ವಾಶ್ರೂಮ್ ಅಲ್ಲಿ ಮಿರರ್ ನ ತೆಗಿಸ್ತಾ ಇದ್ದೀನಮ್ಮ. ಯಾಕೆ ಸರ್? ಯಾಕಂದ್ರೆ ಮಿರರ್ ಮುಂದೆ ಯಾವಾಗ್ಲೂ ಇದ್ರೆ ಕೆಲಸ ಯಾರಮ್ಮ ಮಾಡೋದು? ಹೂ ಕೇರ್ಸ್? ನೀನೇನ್ ತಲೆ ಕೆಡಿಸ್ಬೇಡ. ಜೆಂಟ್ಸ್ ವಾಶ್ರೂಮ್ನಾಗ ದೊಡ್ಡಗಾದಿ ಮಿರರು, ಅಲ್ಲಿ ಬಂದ್ಬಿಟ್ಟು ಸಣ್ಣ ಮಾಡಂಬುದು ಮೇಕಪ್ಗಳು. ಸ್ಟುಪಿಡ್. ಇತ್ತೀಚೆಗೆ ಆಫೀಸಲ್ಲಿ ಶುಗರ್ ಪ್ಯಾಕೆಟ್ಸು, ಟಿಶ್ಯೂ ಪೇಪರ್ಸು ಎಲ್ಲ ಜಾಸ್ತಿ ಖಾಲಿ ಆಗ್ತಾ ಇದಾವೆ. ನಂಗೇನ್ ಗೊತ್ತಾ, ನನ್ನ ಕೇಳ್ತಿದ್ರಿ? ಆಫೀಸಲ್ಲಿರೋ ಟಿಶ್ಯೂ ಪೇಪರ್ಗಳೆಲ್ಲ ಇವನ್ ಜೇಬಲ್ಲೇ ಇದಾವೆ. ಏ ವಿನಯ ಸರ್, ಏನೋ ತಿಂತಿರೋದು ಅವನು? ಶಕ್ರ ಪಾಯಸಗಳು ಸರ್. ವೇಣು ಅವ್ರ ಮನೆಗ ಡೈಲಿ ಶಕ್ರ ಪಾಯಸಗಳು ಮಾಡ್ತಿರ್ತಾರೆ. ಅವ್ನು ನಮ್ಗೆಲ್ಲ ತಂದ್ ಕೊಡ್ತಿರ್ತಾನೆ. ನಿಮ್ಗೆ ಅವತ್ತು ಕೊಟ್ಟಿಲ್ವಾ? ಆಫೀಸಲ್ಲಿರೋ ಸಕ್ಕರೆ ಪಾಕೆಟ್ಗಳೆಲ್ಲ ಇವನೇ ಖಾಲಿ ಮಾಡ್ತಾರದು. Okay team, let's start the meeting. Yes, sir. We have our clients in the call and Vinay is capable to handle this project. It's over to you, Vinay. Yes. ಹಲೋ, ವರ್ಕ್ ಆಗ್ತಿದೆ. ಮೈ ಸ್ಕ್ರೀನ್ ಇಸ್ ಆಡಿಬಲ್ ಟು ಯು. ಮೈ ವಾಯ್ಸ್ ಇಸ್ ವಿಸಿಬಲ್ ಟು ಯು. ಸೆನ್ಸಿಬಲ್ ಟು ಯು. We have a network glitch here. We will postpone this meeting. This is the worst team I have ever seen in my life. ನಿಂಗೆ ಹೇಳ್ತಿರೋದು. ನಿನ್ಗೂ ಸೇರ್ಸೇನೆ ಹೇಳಿದ್ದು ಕಣೋ. ಅಲ್ವಾ? ನಿಮ್ಮನ್ನ ಎಲ್ಗೋ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತೀನಿ, ನೀವ್ ಅಲ್ಲಿಗೆ ಬರಲ್ಲ, ಇಲ್ಲೇ ಇರ್ತೀರಾ. ಯಾರ್ದ್ರಿ ಬ್ಯಾಗ್ ಇದು? ಸರ್ ನಂದೇ ಸರ್. ಅದು ಲಾಂಗ್ ವೀಕೆಂಡ್ ಇತ್ತಲ್ಲ, ಅದಕ್ಕೆ ಇಲ್ಲಿಂದ ಊರ್ಗ್ ಹೋಗೋಣ ಅಂತ ಬ್ಯಾಗ್ ತಗೊಂಬಂದೆ. ಹಂಗೆ 2 ದಿನ ನನ್ಗೆ ವರ್ಕ್ ಫ್ರಮ್ ಹೋಮ್ ಬೇಕಿತ್ತು ಸರ್. ವರ್ಕ್ ಫ್ರಮ್ ಹೋಮ್ ಎಲ್ಲ ಕೊಡಕ್ಕಾಗಲ್ಲ, 2 ದಿನ ರಜಾ ಬೇಕಾದ್ರೆ ತಗೋ. ಸರ್ ರಜಾ ಎಲ್ಲ ಖಾಲಿ ಆಗಿದೆ ಸರ್. ರಜಾ ಖಾಲಿ ಆಗಿದ್ರೆ ಆಫೀಸಿಗೆ ಬಂದು ಕೆಲಸ ಮಾಡು. ವರ್ಕ್ ಫ್ರಮ್ ಹೋಮ್ ತಗೊಳ್ಳೋದು, ಲ್ಯಾಪ್ಟಾಪ್ ಆನಲ್ಲಿ ಇಟ್ಬಿಟ್ಟು ಮಜಾ ಮಾಡೋದು. ಸರ್, ನನ್ ಲೀವ್ಸ್ ಬಾಕಿ ಇದೆ, ನಾನು ಹಾಕೊಳ್ಳ. ನಿಂದು ಸಿಕ್ಕಾಪಟ್ಟೆ ಕೆಲಸ ಇದೆ, ನೀನ್ ಲೀವ್ ತಗೊಂಡ್ರೆ ಕೆಲಸ ಯಾರಮ್ಮ ಮಾಡೋದು? ಅಟ್ಲೀಸ್ಟ್ ಸ್ಯಾಲ್ರಿ ಆದ್ರೂ ಇನ್ಕ್ರೀಸ್ ಮಾಡಿ ಸರ್. ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತಮ್ಮ ಸ್ಯಾಲ್ರಿ ಜಾಸ್ತಿ ಮಾಡೋದು? ಆಫೀಸಲ್ಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಕಡಿಮೆ ಕೆಲಸ ಇದೆ. ವಿನಯ್, ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡ್ರಿ. ನಾನು ಆ ದೀಪನ ಮೇಂಟೈನ್ ಮಾಡಿದ್ ಇವ್ರಿಗೆ ಗೊತ್ತಾಯ್ತು. ಹೂ ಕೇರ್ಸ್? ನಾನು ಕೇರ್ ಟೇಕರ್ನ ಮೇಂಟೈನ್ ಮಾಡಿದ್ ಇವ್ರಿಗೆ ಗೊತ್ತಾಯ್ತು. ಅಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ, ಹೇಳಿ. ಟೈಮ್ ಆಯ್ತು, ಹೊರಡೋಣ. ಓಕೆ ಅಲ್ವಾ? ಎಷ್ಟು ಸಲ ಫೋನ್ ಮಾಡ್ತೀನಿ, ನಾನು ಆಮೇಲೆ ಮಾಡ್ತೀನಿ. ಯಾಕೆ ಎಲ್ಲ ಇದ್ಬಿಟ್ಟಿದ್ದೀರಾ? ಸರ್, 6 ಗಂಟೆ ಆಯ್ತಲ್ಲ, ಲಾಗೌಟ್ ಟೈಮು. ವಿ ಹ್ಯಾವ್ ಟು ಬಿ ಪಂಕ್ಚುವಲ್ ಸರ್. ಆಫೀಸಿಗೆ ಬರ್ಬೇಕಾದ್ರೆ ಪಂಕ್ಚುವಲ್ ಇರಲ್ಲ, ಹೋಗ್ಬೇಕಾದ್ರೆ ಮಾತ್ರ ಪಂಕ್ಚುವಲ್. ಈ ಸ್ಕೂಲ್ ಮಕ್ಕಳಿಗೆ 6 ಗಂಟೆ ಆದ್ಮೇಲೆ ಬೆಲ್ ನೋಡಿದ್ರೆ ಬ್ಯಾಗ್ ಹಾಕೊಂಡು ರೆಡಿ ಇರ್ತಾರೆ ನೋಡಿ, ಹಂಗ್ ರೆಡಿ ಆಗ್ಬಿಡ್ತೀರಾ ಹೋಗಕ್ಕೆ. ಓಕೆ, ಯು ಕ್ಯಾನ್ ಡಿಸ್ಪರ್ಸ್. ವಿನಯ್ ಅಂಡ್ ನಿವೇದಿತಾ, ನೀವಿಬ್ರು ನನ್ನ ಕ್ಯಾಬಿನ್ ಅಲ್ಲಿ ವೆಯ್ಟ್ ಮಾಡ್ತಾ ಇರಿ. ಅಂದ್ರೆ ಇಬ್ರು ಒಂದೇ ಕ್ಯಾಬಿನ್ನಾಗ ಚೆನ್ನಾಗಿರಲಿಲ್ಲ ಸರ್. ನಾನು ಹೇಳಿದ್ದು ರೂಮ್ ಅಲ್ಲಿ ವೇಟ್ ಮಾಡ್ತಾ ಇರಿ ಅಂತಲ್ಲ, ನನ್ನ ಕ್ಯಾಬಿನ್ ಅಲ್ಲಿ ವೇಟ್ ಮಾಡ್ತಾ ಇರಿ ಅಂತ. ಸರ್, ನಾನು ಊರ್ಕೋಬೇಕು, ಲಾಸ್ಟ್ ಬಸ್ಗೆ ಟೈಮ್ ಆಗ್ತದೆ. ಲಾಸ್ಟ್ ಬಸ್ ಟೈಮ್ ನನಗೂ ಗೊತ್ತಪ್ಪಯ್ಯ, ಸ್ವಲ್ಪ ಮಾತಾಡೋದದೇ. ಹೋಗಿ ನನ್ನ ಕ್ಯಾಬಿನ್ ಆಗಿ ವೇಟ್ ಮಾಡ್ತಾ ಇರೋ, ಬತ್ತೀನಿ. ಸರಿ ಸರ್, ನಡಿಯೋ, ಎಲ್ಲ ನಿನ್ನಿಂದಾನೆ. ಲಾಸ್ಟ್ ಬಸ್ ಅಂತೆ, ಲಾಸ್ಟ್ ಬಸ್. ಹರ್ಟ್ಗಳದೇನೋ? ಇಲ್ಲ ಕಣೋ, ನನ್ನ ಬಾಯ್ ಫ್ರೆಂಡು ಅವ್ರ ಮನೆಯಲ್ಲಿ ನಮ್ಮ ಮದ್ವೆ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ದ. ಆದ್ರೆ 3 ದಿನದಿಂದ ಫೋನ್ ಎತ್ತತಿಲ್ಲ.
ಹಂಗಾದ್ರೆ ಅವ್ನ ಮರ್ತು ಬಿಡು. ಅವನ್ ಬೇರೆ ಹುಡುಗಿ ಜೊತೆಗ ಮದುವೆ ಫಿಕ್ಸ್ ಆಗಿರ್ತದೆ. ನನ್ನ ಬಾಯ್ ಫ್ರೆಂಡ್ ಏನ್ ಆತರ ಅಲ್ಲ. ನಾನು ಯಾವಾಗ್ಲೂ BMW ಕಾರ್ಗೆ ಹೋಲಿಸ್ತಾನೆ. ಅಷ್ಟ್ ಲವ್ ಮಾಡ್ತಾನೆ ನನ್ನ, ಗೊತ್ತಾ? BMW ಎಲ್ಲರೂ ಇಷ್ಟಪಡ್ತಾರೆ ನಿವೇದಿತಾ, ಆದ್ರೆ ತಗೊಳವಾಗ ಮಾರುತಿನೇ ತಕಂತಾರೆ. ನಾನು BMW ಅಷ್ಟು ಹೈ ಮೇಂಟೆನೆನ್ಸ್ ಏನಲ್ಲ. ನಾನು ಮಾರುತಿ ಅಷ್ಟೇ, ಲೋ ಮೇಂಟೆನೆನ್ಸ್. ಇರ್ಬೋದು ನಿವೇದಿತಾ. ಈಗ ಟೆಸ್ಟ್ ಮಾಡ್ಬೇಕಾದ್ರೆ ಟಾಪ್ ಎಂಡ್ ಮಾಡ್ಲೇ ಮಾಡ್ತೀವಿ, ಆದ್ರೆ ತಗೊಳವಾಗ ಬೇಸಿಕ್ ಮಾಡಲ್ ತಗೊಳ್ವೇನೋ. ಅವನ್ಕೂ ಬೇರೆ ಆಪ್ಷನ್ಗಳಿತ್ತೇನೋ. ಲೋ, ಅವನ್ ಕತೆ ಬಿಡೋ. ಮ್ಯಾನೇಜರ್ಗೆ ಮೇಲ್ ಕಳ್ಸಕ್ ಹೇಳಿದ್ನಲ್ಲ, ಕಳಿಸ್ತೀಯಾ? ಮೇಲೇನಕ್ಕ ಕೆಳಗೆ ಸಿಕ್ಕಿದ್ನೋ ಅಲ್ಲೇ ಹೇಳ್ಬಿಟ್ಟು ಬಂದ್ನಿ. ಕರ್ಮ. ಆದ್ರೂ ಈ ಮ್ಯಾನೇಜರ್ಗಳು ನಮ್ಮೂರಾಗಿರೋ ದೊಡ್ಡ ಮೇಸ್ತ್ರಿಗಳಿದ್ದಂಗೆ. ಕೆಲ್ಸಗಳು ಮಾಡಿಸ್ಕೊಳ್ಳೋದು ಮಾತ್ರ ನಮ್ಮ ಕೈಯಾಗ, ಆದ್ರೆ ಸಂಬಳ ಜಾಸ್ತಿ ತಗೊಳ್ಳೋದು ಮಾತ್ರ ಅವರು. ಕೆಲ್ಸ ಮಾಡೋದು ನಾವು ಅಲ್ಲ, ನಾನು. ನೀನಂತವನು ಕೆಲ್ಸ ಕೊಟ್ಟಿರೋದಕ್ಕೆ ಅವನು ಪ್ರೆಸ್ ಬಾಲ್ ಅಲ್ಲ, ಅವನ್ ಕುತ್ಕೆನೆ ಚುಕ್ಕೋಬೇಕು. ಸರ್, ಎಲ್ಲಾರು ಮನ್ಕೋದ್ರು, ನಮ್ಮನ್ನಾಗ ಸರಿನ ಇಕ್ಕಂದಿದ್ರಿ. ನೆಕ್ಸ್ಟ್ ಹಬ್ಬ ಬರ್ತಿದ್ಯಲ್ವಾ, ನಿಮಗ್ ಬಟ್ಟೆ ಕೊಡ್ಸೋಣ ಅಂತ. ಹೇ ಸೂಪರ್ ಸರ್, ಯಾವ ಮಾಲ್ಕ್ ಹೋಗೋಣ ಸರ್? ನಂಕೋ ಈ ನಿವೇದಿತ ಹಾಕ್ಕೊಂಬತ್ತಾರ ಬಟ್ಟೆಗಳು ನೋಡಿ ನೋಡಿ ಬೇಜಾರಾಗ್ಬಿಟ್ಟವೆ ಸರ್. ಸರ್, ಎವ್ರಿ ಫ್ರೈಡೆ ಒಂದೇ ಚಡ್ಡಿ ಹಾಕೋ ಬರ್ತಾನೆ. ಇವನು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡ್ತಾನೆ. ನಮ್ಮಂತ ಬ್ಯಾಚುಲರ್ಸ್ಕ ಚಡ್ಡಿನಾಗಿರೋ ಸುಕ್ಕುಳು ಇವ್ರಿಗೇನ್ ಗೊತ್ತು ಸರ್? ಬೇಸಿಗೆ ಬೇರೆ. ಅವನ್ ಚಡ್ಡಿ ಬಗ್ಗೆ ನೀವು ತಲೆ ಕೆಡ್ಸ್ಕೊಬಿಡಿ ಸರ್. ಅವನ ಚಡ್ಡಿ ಬಗ್ಗೆ ನಾನ್ ಯಾಕಮ್ಮ ತಲೆ ಕೆಡಿಸ್ಕೊಂಡ್ಲಿ? ಹೌದು, ನೀವ್ಯಾಕೆ ನಮ್ಮ ಬಟ್ಟೆಗಳು ಕೊಡಿಸ್ಬೇಕು? ಏನು ಮೊಟ್ಟೆಗಳ? ಮೊಟ್ಟೆಗಳಲ್ಲ, ಅದು ಬಟ್ಟೆಗಳು. ಒಬ್ಬ ಮ್ಯಾನೇಜರ್ ಟೀಮ್ ಲೀಡ್ ನ ಎಂಪ್ಲಾಯಿನ ಮೀಟಿಂಗ್ ಕರೆದಿದ್ದೇನೆ ಅಂದ್ರೆ ಏನಕ್ಕೆ? ಏನ್ಕ? ಏನೋ ಕಿತಾಪತಿಗಳು ಮಾಡಿರ್ತೀರಾ ಅದಕ್ಕ. ನಿವೇದಿತಾ, ಯಾಕ ಓದ್ತಿಗಳು ಶಾಲೆಗಳು ಚೆನ್ನಾಗ ಕೊಟ್ಟವ್ರಲ್ಲ? ನಂದಲ್ಲ ಕೊಣೋ ಕಿತಾಪತಿ, ನಿಂದು. ನಾನೇನ್ ಮಾಡಿದೆ ಸಾ? ಇಂಥ ಇಂಡಿಸಿಪ್ಲಿನ್, ಇಂಡಿಸೆಂಟು, ಇನ್ಕಾರ್ಪೊರೇಟ್ ಆಗಿರುವಂತ ಇಂಥವನ್ನ ತಗೊಂಡಿದ್ದಾದ್ರೂ ಯಾರು? ಅದ್ರಲ್ಲೂ ನಿನ್ ಟೀಮಲ್ಲಿ ಹಾಕಿದ್ಯಾರು? ನೀವೇ ಅಲ್ವಾ ಸರ್? ಓ, ನಾನೇ ಅಲ್ವಾ? ಫಸ್ಟ್ ಬಂದಾಗ ಹಿಂಗಿದ್ದೋ ನೀನು. ಹೆಂಗಿದೆ ಸಾ? ಹೆಂಗಿದ್ದೀರ ಸಾ? ಚೆನ್ನಾಗಿದ್ದೀನಿ. ನಿಮ್ ಮನೆಗೆಲ್ರು ಚೆನ್ನಾಗಿದಾರ ಸಾ? ಹಾ, ಎಲ್ರು ಚೆನ್ನಾಗಿದ್ದಾರೆ, ಕುತ್ಕೊಳ್ಳಿ. ನಿಮ್ ಮಗಳು ಚೆನ್ನಾಗವಳ ಸಾ? ಚೆನ್ನಾಗಿ ಅವಳಿ. ಇವಾಗಷ್ಟೇ ಸ್ಕೂಲ್ ಬಿಟ್ಟು ಬಂದೆ. ಅಯ್ಯೋ, ಹೌದು, ಯಾಕೆ ಇಷ್ಟೊಂದು ವಿನಯ? ಅಂದ್ರೆ ನನ್ನ ಹೆಸರೇ ವಿನಯ್ ಸರ್. ಹೆಸರಲ್ಲೇ ವಿನಯ ಇದೆ. ನನ್ನ ಫ್ರೆಂಡು ರೆಫರ್ ಮಾಡಿದಾಗ ಹೇಳಿದ್ದ, ನಮ್ಮೂರ್ ಕಡೆಯವನು ತುಂಬಾ ಒಳ್ಳೆ ಹುಡುಗ ಅಂತ. ನಾಳೆ ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಬರ್ಬೋದಿತ್ತಲ್ವಾ, ಇಲ್ಲಿಗೇನ ಕರೆದಿದ್ದು? ಅಂದ್ರೆ ಒಂದ್ ನಿಮಿಷ, ಅಲ್ಲಿಗೆ ಬಂದ್ರೆ ಈ ಮರ್ಯಾದೆಗಳೆಲ್ಲ ಕೊಡೋಕ್ಕಾಗುದಿಲ್ಲ ಸರ್. ಏನೋ ಪಕ್ಕದೂರ ಅಂದ್ಬಿಟ್ಟು ಪ್ರೀತಿ ವಿಶ್ವಾಸ ಬೇಡ ಅಂತ ತೆಗೆದನ್ಬೇಕು ಸರ್. ನೋಡಪ್ಪಯ್ಯ, ನೀನ್ ನಮ್ಮೂರೋನೋ ಪಕ್ಕದೂರೋನೋ ಅಣ್ಣೋ ತಮ್ಮನೋ ದೊಡ್ಡಪ್ಪನ ಮಗನೋ ಅತ್ತಿ ಮಗನೋ ಇದೆಲ್ಲ ಐಟಿದಾಗ ನಡೆಯುವುದಿಲ್ಲ. ನೀನ್ ಕ್ವಾಲಿಫೈ ಆದ್ರೇನೆ ಜಾಬು. ನಿನ್ ರೆಸ್ಯೂಮ್ ಸ್ವಲ್ಪ ಕೊಡಿಲ್ಲ. ಇವನೇನ್ ರೆಸ್ಯೂಮ್ ನ ಒಳ್ಳೆ ಟಿಶ್ಯೂ ಪೇಪರ್ ತರ ಮೂಟೆಯಲ್ಲಿ ಇಟ್ಕೊಂಡ್ ಬಂದವನೇ. ಕೋಡಿಂಗ್ ಬಗ್ಗೆ ನಿನಗೆ ಏನ್ ನಾಲೆಡ್ಜ್ ಇದೆ ಸರ್? ಕಾಡು ಸರ್. ಕಾಡು? ನಾನ್ ಕೋಡಿಂಗ್ ಅಂದ್ರೆ ಕಾಡು ಅಂತಿದ್ಯಲ್ಲೋ. ಅದು ನಮ್ಮೂರಿರೋದು ಕಾಡಾಗ ಸರ್. ಕಾಡಿಂದ ಕಾಲೇಜ್ಗೆ ಹೋಗೋಷ್ಟೊತ್ಕ ಕಾಲೇಜಾಗ ಕೋಡಿಂಗ್ ಕ್ಲಾಸ್ಗಳೇ ಮುಗಿತಾಯಿತ್ತು. ಅಯ್ಯೋ ಪರವಾಗಿಲ್ಲ, ನಾವು ಹೇಳ್ಕೊಡ್ತೀವಿ. ನಾವು ಪೈಥಾಗರಸ್ ಥಿಯರಮ್, ಕಾಸ್ ಥೀಟಾ, ಸೈನ್ ಥೀಟಾ ಇವೆಲ್ಲ ಓದಿದ್ವಿ, ಆದ್ರೆ ಏನು ಯೂಸ್ ಇಲ್ಲ. ನಾವು ಓದೋದೇ ಬೇರೆ, ಇಲ್ಲಿ ಕೆಲಸ ಮಾಡೋದೇ ಬೇರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ. ನಾವು ಟ್ರೈನಿಂಗು ಕೊಡ್ತೀವಿ, ಟೈಮ್ ಊಟನೂ ಹಾಕ್ತಿವಿ, ಲ್ಯಾಪ್ಟಾಪು ಕೊಡ್ತೀವಿ. ಅಂದ್ರೆ ಕೆಲ್ಸಗಳು ನೀವೇ ಮಾಡ್ಕೊಂತೀರಾ ಸರ್? ಮಿಸ್ಟರ್ ರಾವಣಿ, ಈ ಇದ್ದಿಗ್ಲೇ ಬೇಡ ಅನ್ನೋದು. ಅದು ವಿನಯ್ ಫ್ರಮ್ ಅವಣಿ ಸರ್. ಏನೋ ನಿನ್ ರೆಸ್ಯೂಮ್ ಅಲ್ಲಿ ಡಿಗ್ರಿನೇ ಮೆನ್ಷನ್ ಆಗಿಲ್ಲ. ಮೆನ್ಷನ್ ಮಾಡಿದ್ನಿ ನೋಡಿ ಸರ್. ITI ಡಿಗ್ರಿ ಅಲ್ವಾ ಸರ್? ITI ಮಾಡ್ಕೊಂಡು ITI ಕೆಲಸ ಮಾಡಕ್ ಬಂದಿದ್ಯಾ? ಮತ್ತೆ ಯಾವಾಗ್ಲೇ ಕೋಡಿಂಗು ಕ್ಲಾಸ್ ಒಂದೇ? ಅದು ನಮ್ಮ ಅಪ್ಪಂದು ಅಮ್ಮಂದು IT ನ ಕೆಲ್ಸಗಳು ಮಾಡೋದು ಕೊನೆ ಆಸೆ ಸರ್. ಅದಕ್ಕೆ ಸುಳ್ಳು ಹೇಳಿದೆ ಸರ್. ಸಾರಿ ಕಣ. ಯಾವಾಗ ಹೋದ್ರು? ಅವ್ರು ಒತ್ತೀರ ನನ್ನ ಬಸ್ ಎಕ್ಸಿ ಅವ್ರು ವಾಪಸ್ ಊರ್ಕೋದ್ರು. ಮತ್ತೆ ಕೊನೆ ಆಸೆ ಅಂದೆ? ಇದೆ ಸರ್, ಅವ್ರು ಹೋಗ್ಬೇಕಾದ್ರೆ ಹೇಳಿರೋ ಕೊನೆ ಮಾತು. ಎಲ್ಲಿಂದ ಬತ್ತಿರೋ ನೀವೆಲ್ಲ? ಅದು ಅವಣಿ ಪಕ್ಕದಾಗ ಕೋಲಾರ ಸರ್. ಲೇ, ಅದು ಕೋಲಾರ ಪಕ್ಕದಾಗ ಅವಣಿ ಅಲ್ವೇನೋ? ಏನೋ ಸರ್, ನಮ್ಮೂರ್ ನಮ್ ದೊಡ್ಡದು.
ನನ್ನ ಫ್ರೆಂಡ್ ಸರಿಯಾಗಿರೋನ್ನೇ ರೆಫರ್ ಮಾಡವನೆ ಅವೇ ನಿಂತಾಗ ಶಾನ ಇದ್ದಿಗ್ಲವಿ. ಹೌದು ಸರ್. ನಿನ್ನೇನಾದ್ರೂ ಇಂಟರ್ವ್ಯೂ ಕರ್ಕೊಂಡೋದ್ರೆ ಹಾ. ನಮ್ ಬಾಸ್ ಮೂಟೆ ಕಟ್ಟಿ ಮೋರಿಗೆ ಹಾಕ್ತಾರೆ. ಅಪ್ಪಯ್ಯ ಬೆಳಿಗ್ಗೆ ಯಾವ ಬಸ್ ಬಂದಿದ್ದು? ಕೆಂಬಸಡು ಅದು ಲೇಡೀಸ್ ಕಪ್ರಿ ಅಂದ್ಬಿಟ್ಟು ಫುಲ್ಗೆ ಎಕ್ಬಿಟ್ಟಿದ್ರು. ನಾನು ನಿಂತಂದು ಕಾಲುಗಳು ಕಂಬುಗಳಾಗ್ಬಿಟ್ಟವೆ. ಈಗಲೂ ಕೂತಂದ್ರೆ ಒಂದೇ ಜೋಮು. ಅಬ್ಬಾ ಆಯ್ತು, ಸಾಯಂಕಾಲಕ್ಕ ಅದೇ ಬಸ್ಕ ಲೇಡೀಸ್ಗೂ ಮುಂಚೆ ಖರ್ಚೀಫ್ ಹಾಕ್ಬಿಟ್ಟು ಅದೇ ಬಸ್ ಊರ್ ಕೊಟ್ಟೋಗು. ಊರಾಗ ಎಲ್ರನ್ನು ಕೇಳಿದ್ನಿ ಅಂತ ಹೇಳ್ಬಿಡ ಪೌ. ಅಣ್ಣ ಹಂಗ ಅನ್ಬಿಡೋಣ. ಬಸ್ ಹತ್ಕೊಂಡ್ ಬಂದ್ಬಿಡ್ತಾರೆ. ಹೇಳ ಬರುವಾಗ ಮರೀದೆ 3 kg ಟೊಮೆಟೊ ತಗೊಬನ್ನಿ. ಏಯ್ ಟೊಮೆಟೊ 150 ರೂಪಾಯಿ ಕಣೆ ರೇಟು. ಯಾವ ತರಕಾರಿ ಕಡಿಮೆ ರೇಟ್ ಇರುತ್ತೋ ಅದನ್ನೇ ತಕೊಂಡ್ಬರ್ತೀನಿ. ಅದ್ರಲ್ಲಿ ಅಡಿಗೆ ಮಾಡೋ. ನೀವ್ ಯಾವಾಗ್ಲೂ ಟೊಮೆಟೊ ಕಡಿಮೆ ರೇಟು ಅಂತ ತಗೊಬಂದ್ ಅಭ್ಯಾಸ ಮಾಡ್ತಿದ್ದೀರಾ. ಈಗ ಟೊಮೆಟೊ ತಗೊಬಂದ್ವೇನೆ ಊಟ, ಇಲ್ಲ ಅಂದ್ರೆ ಐತಲ್ವಾ ಝೊಮ್ಯಾಟೊ. ಲೇ 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 ಇವಳು ಯಾಕೋ ಜಾಸ್ತಿ ಬಿಲ್ ಮಾಡಂಗೋಳಪ್ಪ. ಸಾರ್ ನಾಟಿ ಟೊಮೆಟೊ. ಇವನ್ ಯಾಕೋ ನನ್ನ ವೀಕ್ನೆಸ್ ಮೇಲೆನೆ ಹೊಡಿತಾವನಲ್ಲ, ಏನ್ ಮಾಡೋದು? ನಾಳೆ ಬೆಳಿಗ್ಗೆ ಆಫೀಸಿಗೆ ಬಂದ್ಬಿಡು. ವಿನಯ್ ಅಂತ ಹೆಸರಿಟ್ಕೊಂಡಿರೋರು ತುಂಬಾ ವಿನಯವಾಗಿರ್ತಾರೆ ಅಂತ ಅನ್ಕೊಂಡಿದ್ದು ನನ್ ತಪ್ಪು ಕಣೋ. ಹೌದು ಸರ್, ನಮ್ಮೂರ್ನಾಗ ಶೀಲಾ ಅಂತ ಒಬ್ಳು ಹೆಸರಿಟ್ಕೊಂಡಿದ್ಲು. ಅವಳು ಬೇಡ ಬಿಡಿ. ನಮ್ಮೂರ್ ಕಡೆಯವನು ಅಂತ ಹಾರ್ಡ್ವೇರ್ ಕೆಲಸ ಮಾಡ್ಬೇಕಾಗಿರೋನ್ಗೆ ಸಾಫ್ಟ್ವೇರ್ ಕೆಲಸ ಕೊಟ್ಟಿದ್ದೀನಿ ಕಣೋ. ಅದೇ ಸಾಫ್ಟ್ವೇರ್ಗಳು ಏನೋ ಹಾರ್ಡ್ವೇರ್ಗಳು ಎಷ್ಟು ಚೆನ್ನಾಗಿತ್ತು. ಬರೀ ಕೋಡಿಂಗ್ ಅನ್ಕೊಂಡಿದ್ದೆ. ಆದ್ರೆ ಅದರಲ್ಲೂ ನಿಮ್ಮ ಕೋಡಿಂಗ್ ಲ್ಯಾಂಗ್ವೇಜ್ ನನ್ಗೆ ಅರ್ಥ ಆಗಲ್ಲ. ಈ FYI ಅಂದ್ರೆ ಏನು? ಫಾರ್ ಯುವರ್ ಇನ್ಫಾರ್ಮೇಶನ್. EOD ಅಂದ್ರೆ ಎಂಡ್ ಆಫ್ ದಿ ಡೇ. ಇಟ್ಸ್ ಸಿಂಪಲ್. ಸುಮ್ಮನೆ ಕೂತ್ಕೊಳ್ಳಮ್ಮ. MOM ಅಂದ್ರೆ ಮೊನ್ನೆ ನಮ್ಮಮ್ಮನ್ ಬೇರೆ ಕರ್ಕೊಂಡ್ ಬಂದಿದ್ದೆ. ಲೋ MOM ಅಂದ್ರೆ ಮಾಮ್ ಅಲ್ಲ ಕಣೋ, ಮಿನಿಟ್ಸ್ ಆಫ್ ಮೀಟಿಂಗ್. ಸರ್ ಮಾಡ್ತಿರೋದೇ ಕೋಡಿಂಗ್ ಕೆಲಸ, ಅದ್ರಲ್ಲಿ ಕೋಡಿಂಗ್ ಲ್ಯಾಂಗ್ವೇಜ್ ನಮ್ಗೆ ಬೇಕಾ? ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಂಗಾದ್ರೆ ನಮ್ಮ ದೇಶಗಳು ಯಾವಾಗ ಉದ್ಧಾರ ಆಗೋದು? ಲೋ ಅವನೇ ವಿನಯ್ ಫ್ರಮ್ ಅವನೇ. ನಮ್ ದೇಶ ಮುಂದುವರೆದ್ರ ಕತೆ ಬಿಟ್ಬಿಡು, ನಮ್ ಕಂಪನಿ ಮುಂದುವರೆದ್ರೆ ಸಾಕು. ಮೊನ್ನೆ ಟೀಮ್ಸ್ ಕಾಲಲ್ಲಿ ಏನೋ ನನ್ ಬಗ್ಗೆ ಕೆಟ್ಟದಾಗ ಬೈತಾ ಇದ್ದೆ. ಮ್ಯೂಟ್ಗೆ ಹಾಕಿದ್ನಲ್ಲ ಸರ್. ಅದು ಮ್ಯೂಟ್ ಅಲ್ಲಿ ಇರ್ಲಿಲ್ಲ. ಓ ನೆಕ್ಸ್ಟ್ ಟೈಮ್ ಮ್ಯೂಟ್ಗೆ ಹಾಕ್ತೀನಿ ಅಂತ ಹೇಳ್ಬಿಡು. ಮ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ, ಬೈಯಲ್ಲ ಅಂತ ಹೇಳ್ತಾ ಇಲ್ಲ. ಸರ್ ನೆಟ್ವರ್ಕ್ ಇರಲಿಲ್ಲ ಸರ್, ಅದಕ್ಕ ಸ್ವಲ್ಪ ಬೇರೆ ತರ ಕೇಳಿಸ್ಬೇಕು ನಿಮ್ಗೆ. ಮನೇಲಿ ಇಂಟರ್ನೆಟ್ ಇಶ್ಯೂ ಇಟ್ಕೊಂಡು ಇಂಟರ್ನೆಟ್ ಬಿಲ್ ಏನಕ್ಕೆ ಕ್ಲೇಮ್ ಮಾಡ್ತೀರಾ ನೀವು? ಈ ನಡುವೆ ಮನೆಗಳಾಗ ಖರ್ಚುಗಳು ಶಾನ ಆಗ್ಬಿಟ್ಟವೆ ಸರ್. ಅದಕ್ಕೆ ಬ್ರಾಡ್ ಬ್ಯಾಂಡ್ ರೀಚಾರ್ಜ್ ಮಾಡಿಸಿಲ್ಲ ಸರ್. ಮೊಬೈಲ್ ಡೇಟಾನಾಗೆ ಓಡಿಸ್ತಾ ಇದ್ನಿ. ಹಂಗಾದ್ರೆ ತಿಂಗಳಿಗೆ 2 ಸಲ ಏನಕ್ರಿ ವರ್ಕ್ ಫ್ರಮ್ ಹೋಮ್ ತಗಂತೀರಾ? ಆಫೀಸಿಗೆ ಬಂದು ಕೆಲಸ ಮಾಡ್ಬೋದಲ್ವಾ? ಅದು ಆಫೀಸ್ ಬರಕ ಟ್ರಾಫಿಕ್ಗಳು ಜಾಸ್ತಿ ಸರ್. ಲೋ ನೀನ್ ಬರೋದ್ ಮೆಟ್ರೋದಲ್ಲಿ ತಾನೆ, ಅಲ್ಲೇನೋ ಟ್ರಾಫಿಕ್. ಬರೋದು ಮೆಟ್ರೋನಾಗೆ. ಅದು ಆಫೀಸ್ ಬರೋತ್ನಾಗ, ಅದು ಪೀಕ್ ಟೈಮ್ನಾಗ ಎಷ್ಟು ರಶ್ ಇರ್ತದೆ. ಕುತ್ಕೊಳ್ಳೋ ಜಾಗ ಇರಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಅದ್ರಲ್ಲೂ ನಾವು ಮೆಜೆಸ್ಟಿಕ್ನಾಗ ಲೈನ್ ಚೇಂಜ್ ಮಾಡಿ ಹಂಗೂ ಹೆಂಗೂ ಜನರ ಹತ್ರ ತಪ್ಪಿಸ್ಕೊಂಡು ಆಫೀಸಿಗೆ ಬಂದ್ರೆ ವೈ ವಿನಯ್ ವೈ ಯು ಲೇಟ್ ಅಂತ ಪ್ರಶ್ನೆ ಮಾಡ್ತೀರಾ ಸಾರ್. ಒಂಥರ ಇದ್ರೆಲ್ಲ ನೋಡ್ತಾ ಇದ್ರೆ ಸ್ಟ್ರೆಸ್ಗಳು ಫೀಲ್ ಆಗುತ್ತೆ ಸರ್. ಸ್ಟ್ರೆಸ್ಗಳು. ಹೌದು ಸರ್, ಪಾಪ ಸ್ಟ್ರೆಸ್ ಆಗಿದ್ದಾನೆ. ನೋಡು ವಿನಯ್, IT ಪ್ರೊಫೆಷನ್ ಅಂದ್ಮೇಲೆ ಸ್ಟ್ರೆಸ್ ಫೀಲ್ ಆಗೋದು ಕಾಮನ್. ಅದಕ್ಕೆ ಅಲ್ವಾ 2 ದಿನ ವೀಕೆಂಡ್ ಕೊಟ್ಟಿರೋದು. ನೀನು ಟ್ರಾವೆಲ್ ಮಾಡು, ರಿಫ್ರೆಶ್ಮೆಂಟ್ ತಗೋ, ಗರ್ಲ್ ಫ್ರೆಂಡ್ ಅಂತ ರಿಲ್ಯಾಕ್ಸ್ ಆಗಿ ಬಾ. ನಿಮ್ಗೇನೋ ಮದುವೆ ಆಗಿದೆ, ವೀಕೆಂಡ್ಗಳಾಗ ಮೇಡಮ್ನ ಸಲೂನ್ ಕರ್ಕೊಂಡೋಗಿ ಬೇಬಿ ಬೇಬಿ ಅಂತ ರಿಲ್ಯಾಕ್ಸ್ಗಳಾಗ್ತೀರಾ. ನಮ್ಮನ್ನ ನೋಡಿದ್ರೆ ನೋಡೋರು ನೋಡ್ತಿಲ್ಲ ಇಲ್ಲಿ. ಹೂ ಕೇರ್ಸ್? ನಾನ್ ಸಲೂನ್ಗೆ ಹೋಗೋದು ನೀನ್ ಯಾವಾಗ ನೋಡಿದ್ದೆ? ಅದೇ ಸರ್. ಬೇಬಿ ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ಬೇಬಿ. ಥ್ಯಾಂಕ್ ಯು ಬೇಬಿ. ಬೇಬಿ ನೈಲ್ ಪಾಲಿಶ್ ಚೆನ್ನಾಗಿದ್ಯಾ? ವಾವ್, ಇದಿನ್ನೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಬೇಬಿ. ಬೇಬಿ ಇವ್ನು ಯಾರೋ ನನ್ನ ವಿಚಿತ್ರವಾಗಿ ನೋಡ್ತೇನೆ ಬೇಬಿ. ಬೇಬಿ ಅವನ್ಯಾರೋ ನನ್ನ ಹಂಗೆ ನೋಡ್ತಾ ಇದ್ದೇನೆ. ನಿನ್ ಮುಗಿತ ಹೊರಟೋಣ. ನಡಿ. ನೀವೇನೇ ಅನ್ನಿ ಸರ್, ನೀವು ಆಫೀಸಲ್ಲಿ ಮಾತ್ರ ಹಾರ್ಡು, ಮೇಡಮ್ ಹತ್ರ ಫುಲ್ಲು ಸಾಫ್ಟು. ವಿನಯ್, ಪರ್ಸನಲ್ ವಿಷಯ ಬೇಡ, ಪ್ರೊಫೆಷನಲ್ ವಿಷಯ ಮಾತಾಡೋಣ. ಹೌದಾ? ನಂಗೊಂದು ಚೂರು ಪರ್ಸನಲ್ ಇದೆ ಸರ್. ನೀವಿಬ್ರು ಮಾತಾಡ್ತಾ ಇರ್ರಿ. ನಿವೇದಿತಾ, ಯು ಕ್ಯಾರಿ ಆನ್, ಐ ವಿಲ್ ಕಮ್ ಬ್ಯಾಕ್. ನೋಡಮ್ಮ ನಿವೇದಿತಾ, ಇವನ್ನ ಜಾಬಿಂದ ತೆಗೆದಾಕ್ಬಿಡೋಣಮ್ಮ. ನೋ ಸರ್, ನೀವು ಅವನನ್ನ ಜಾಬಿಂದ ತೆಗಿಯಕ್ ಚಾನ್ಸೇ ಇಲ್ಲ. ಯಾಕಮ್ಮ? ನನ್ನನ್ನ ನೀವು ಜಾಬಿಂದ ತೆಗಿಯಕ್ಕಾಗತ್ತಾ? ಇಲ್ಲಮ್ಮ, ಯಾಕಂದ್ರೆ ನೀ ನನ್ನ ಹತ್ರ 2 ಲಕ್ಷ ಸಾಲ ತಗೊಂಡಿದ್ಯಲ್ಲಮ್ಮ.
ಹಂಗೆ ಅವ್ನು ನನ್ನ ಹತ್ರ 1 ಲಕ್ಷ ಸಾಲ ತಗೊಂಡಿದ್ದಾನೆ ಸರ್. ಯಾವಾಗ ಕೊಡ್ತಾನಂತೆ? ನೀವು ಅವನಿಗೆ ಸಂಬಳ ಕೊಡ್ತಾನಂತೆ. ನೀನ್ ನನಗೆ ಯಾವಾಗ ಕೊಡ್ತೀಯಮ್ಮ? ಅವನು ನನಗೆ ವಾಪಸ್ ಸಾಲ ಕೊಟ್ಟಾಗ. ಈ ನಮ್ಮ ಐಟಿಯಲ್ಲಿ ಒಬ್ರಿಗೊಬ್ರು ಇಂಟರ್ಲಿಂಕ್ ಆಗ್ಬಿಟ್ಟಿರ್ತೀವಿ. ನನ್ನ ಹೆಂಡತಿ ಯಾವಾಗ್ಲೂ ಒಂದು ಮಾತು ಹೇಳ್ತಾಳೆ, ಈ ಹುಡುಗಿರ ಹತ್ರ ಏನ್ ವ್ಯವಹಾರ ಬೇಕಾದ್ರೂ ಇಟ್ಕೋ, ದುಡ್ಡು ವ್ಯವಹಾರ ಮಾತ್ರ ಇಟ್ಕೋಬಾರ್ದಂತಮ್ಮ. ಹೂ ಕೇರ್ಸ್? ನಿವೇದಿತಾ, ನೀವೆಲ್ಲ ಮಾತಾಡ್ಕೊಂಡ್ರಾ? ವೆರಿ ಗುಡ್ ವೆರಿ ಗುಡ್. ಮಿಸ್ಟರ್ ವಿನಯ್ ಸರ್. ಬೆಳಗ್ಗೆಯಿಂದ ವಾಶ್ರೂಮ್ ಅಲ್ಲಿ ನೀರೇ ಬರ್ತಿಲ್ಲ, ಟಾಯ್ಲೆಟ್ಗೆ ಹೆಂಗೋದೆ? ಹೆಂಗೋತಾರೆ ಎಲ್ರು ಹೆಂಗ್ ಹೋಗ್ತಾರೋ ಹಂಗೋಗ್ ಬಂದೆ. ನಾನ್ ಕೇಳ್ತಾ ಇರೋದು ಅದಲ್ಲ, ಹ್ಯಾಂಡ್ ವಾಶ್ ಹೆಂಗ್ ಮಾಡ್ಕೊಂಡೆ ಅಂತ. ಹ್ಯಾಂಡ್ ವಾಶ್ ಎಲ್ಲ ಏನಕ್ಕೆ ಸರ್? ಹಿಂಗ್ ಒರ್ಸ್ಕೊಂಡ್ರೆ ಆಯ್ತು. ಮತ್ತೆ ನನಗೆ ಶೇಕ್ ಹ್ಯಾಂಡ್ ಹೆಂಗ್ ಕೊಟ್ಟೆ? ಹೆಂಗ್ ಕೊಟ್ಟೆ? ಹಿಂಗ್ ಕೊಟ್ಟೆ. ಲೋ, ಅವಳು ತಿನ್ನೋದೇ ಇಷ್ಟು ಕಣೋ, ಅದನ್ನೂ ವಾಮಿಟ್ ಮಾಡಿಸ್ಬಿಟ್ಟಲ್ಲೋ. ಅದಕ್ಕೆ ನಿನ್ನ ಈ ಕಂಪನಿಯಿಂದ ತೆಗೆದಾಕ್ತಾ ಇದೀನಿ. ಏನ್ ವಾಂತಿಗಳು ಮಾಡಿಸಿದ್ದಕ್ಕೆ ಕೆಲ್ಸದಿಂದ ತೆಗೆದು ಬಿಡ್ತೀರಾ? ಅದಕ್ಕಲ್ಲ ಕಣೋ, IT ಅಲ್ಲಿ ಕೆಲಸ ಮಾಡಕ್ ನೀನ್ ಲಾಯಕ್ಕಿಲ್ಲ ಕಣೋ. ಊರ್ಕ್ ಹೋಗಿ ಎಮ್ಮಿಗ್ಲೋ ಕುರಿಗ್ಲೋ ಮೇಷಂದಿರೋ, ನಿನ್ನ ಈ ಕಂಪನಿಯಿಂದ ಟರ್ಮಿನೇಟ್ ಮಾಡ್ತಾ ಇದೀನಿ. ಟರ್ಮಿನೇಟ? ಹಲೋ ಹೇಳೆ. ಮನೆಗೆ ನೆಂಟರು ಬರ್ತಿದ್ದಾರೆ, ಬರುವಾಗ 10 kg ಟೊಮೆಟೊ ತಗೊಬನ್ನಿ. 250 ರೂಪಾಯಿ ಕಣೆ ಕೆಜಿ ಟೊಮ್ಯಾಟೊ. ಇವಾಗ ಏನ್ ತರ್ತಿರೋ ಇಲ್ವೋ? ಸರ್ ಆದ್ರೂ ಪರವಾಗಿಲ್ಲ ಕಣೆ, ಅದೆಷ್ಟೇ ರೇಟ್ ಇರ್ಲಿ ನಾನು ಟೊಮೆಟೊ ತಗೊಂಡ್ಬರ್ತೀನಿ, ನೀನು ಫೋನ್ ಇಡು. ಅಲ್ಲ ಸರ್, ಅದು ಏನೋ ಒಂದೇ ಊರವರು, ಏನ್ ಸ್ವಲ್ಪನಾದ್ರು ಕರುಣೆ ಇಲ್ವಾ? ಈಸ್ಕಿ ಕರುಳೇ ಹೋಗ್ಬಿಟ್ಟೈತೆ ಕಣೋ, ಇನ್ನು ಕರುಣೆ ಇಲ್ಲಿಂದ ಬರ್ತದೋ? ಇಸ್ಕಳಿ ಹೋಗ್ಲಿ ಬಿಡಿ, ನಾನೇ ತಗೊಳ್ಳಿ ID ಕಾರ್ಡು. ಸಾ, ಈ ಮೇಡಮ್ಮು ಆ ಸಲೂನ್ಗೆ ಬಂದಿದ್ ಮೇಡಮ್ ಅಲ್ವಲ್ಲ ಸಾ? ಓಹೋ, ಅದು ವೀಕೆಂಡ್ ಮೇಡಮ್ಮು, ಇದು ವೀಕ್ ಡೇಸ್ ಮೇಡಮ್ಮು. ಬೋಲೆ ರಸಿಕ್ಲಣ ನೀನು. ಅತ್ತಿಗೆ ನಾನು ವಿಷಯಗಳು ಮುಟ್ಸ್ಲ ಸಾ? ನೀನ್ ಆತ್ರ ಬಿದ್ದೇನೇನ ಮಾಡ್ಬಿಡ್ಬಿಡಪ್ಪ. ನಿನ್ಕು ಏನನ್ನ ಮಾಡ್ತೀನಿ. ಇವನು ಪ್ರತಿ ಸಲ ನನ್ನ ವೀಕ್ನೆಸ್ ಮೇಲೆ ಹೊಡಿತಾನಲ್ಲ, ಏನ್ ಮಾಡೋದು? ನಾಳೆ ಬರುವಾಗ 10 kg ಟೊಮೆಟೊ ತಂದ್ಬಿಡು. ಮತ್ತೆ ಕೆಲಸಗಳು? ಓ, ಕೆಲಸಕ್ಕೆ ಬರೋವಾಗೆ ತಗೊಂಬಾರೋ.